ಈ ಕಾರ್ಯಕ್ರಮದ ಪ್ರಾಯೋಜಕರು ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ನವೆಂಬರ್ 20. ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ ಮೈಸೂರು ವತಿಯಿಂದ ಕನ್ನಡ ಕಾರಂಜಿ ಕಟ್ಟಡದಲ್ಲಿ ಲಲಿತ ಕಲೆ ಮತ್ತು ಕರಕುಶಲ ಉಪಸಮಿತಿ 2024ರ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಮೈಸೂರು ನಗರ ಪೊಲೀಸ್ ಆಯುಕ್ತರಾದ ಶ್ರೀಮತಿ ಸೀಮಾ ಲಾಟ್ಕರ್, ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಡಿ ತಿಮ್ಮಯ್ಯ, ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಕೆ ರುದ್ರೇಶ್, ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದ ಅಯ್ಯೂಬ್ ಖಾನ್, ಉಪಾಧ್ಯಕ್ಷರಾದ ಚಂದ್ರು, ದಂಡಿಕೆರೆ ನಾಗರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವಸ್ತು ಪ್ರದರ್ಶನದಲ್ಲಿ ಲಲಿತ ಕಲಾ ಮತ್ತು ಕರಕುಶಲ ಉಪಸಮಿತಿ ಏರ್ಪಡಿಸಿರ್ತಕ್ಕಂಥ ಈ ಪ್ರದರ್ಶನ ಬಹಳ ಅತ್ಯುತ್ತಮವಾಗಿದೆ. ಮನುಷ್ಯ ಕಲೆ ಮತ್ತು ಕಲಾವಿದರ ಒಂದು ಅಭಿರುಚಿ ಮತ್ತು ಅವರ ಒಂದು ಶ್ರಮ ಶ್ರದ್ಧೆಯನ್ನು ನೋಡಬಹುದು. ಮೈಸೂರು ಮೊದಲೇ ಸಾಂಸ್ಕೃತಿಕ ನಗರ. ಈ ನಗರದಲ್ಲಿ ಕಲೆ ಮತ್ತು ಕಲಾವಿದರಿಗೆ ಬಹಳಷ್ಟು ಉತ್ತೇಜನ ನೀಡ್ತಾ ಇರೋದ್ರಿಂದ ಈ ಕಲೆ ಬಹಳ ಅದ್ಭುತವಾಗಿದೆ. ಕಲಾವಿದರಿಗೆಲ್ಲರೂ ಕೂಡ ನಾನು ಅಭಿನಂದಿಸ್ತೇನೆ. ಇವತ್ತು ಎಕ್ಸಿಬಿಷನ್ ಪ್ರಾರಂಭ ಆದ ನಂತರ ಲಲಿತ ಕಲೆ ಮತ್ತು ಕರಕುಶಲ ಏನು ಮೈಸೂರು ನಗರದ ಆರ್ಟಿಸ್ಟ್ಗಳು ತನ್ನ ಕಲೆಗಳು ಮಾಡ್ತಾ ಇದ್ರು, ಅವ್ರನ್ನ ಬಿಂಬಿಸಕ್ಕೆ ಇಲ್ಲಿ ಒಂದು ನಾವು ಅವಕಾಶವನ್ನು ಕೊಡ್ತಾ ಇದ್ದೀವಿ, ಮುಕ್ತವಾದ ಅವಕಾಶವನ್ನು ಕೊಟ್ಟು ಮಾಡ್ತಾ ಇದ್ದೀವಿ. ಇವತ್ತು ನಾವು ಕರೆ ಕೊಟ್ಟಾಗ ಪತ್ರಿಕೆಯಲ್ಲಿ ಹೆಚ್ಚು ಕಡಿಮೆ ಅನೇಕ ಜನ ಬಂದರು. ಸಂತೋಷದ ವಿಚಾರ ಏನಂದರೆ, ಮೊದಲೆಲ್ಲ ಮೈಸೂರು ಸಿಟಿಯವರೇ ಭಾಗವಹಿಸ್ತಾ ಇದ್ರು. ಈ ಸತಿ ಅಕ್ಕಪಕ್ಕ ಜಿಲ್ಲೆಯವರು, ಅಕ್ಕಪಕ್ಕ ಊರವರು ಎಲ್ಲರೂ ಬಂದು ಭಾಗವಹಿಸ್ತಾ ಇದ್ದಾರೆ. ಅತಿ ಸಂತೋಷದಿಂದ ಭಾಗವಹಿಸ್ತಾ ಇದ್ದಾರೆ. ಬಹುಶಃ ಲಲಿತ ಕಲೆ ಮತ್ತು ಕರಕುಶಲದಲ್ಲಿ 95 ಪಾರ್ಟಿಸಿಪೆಂಟು, ಹೆಚ್ಚು ಕಡಿಮೆ 130 ಚಿತ್ರಗಳು ಒಂದಲ್ಲ ಒಂದು ರೀತಿಯಲ್ಲಿ ಬಿಡಿಸಿ ತಂದು ಕಾಂಪಿಟೇಷನ್ ಇಟ್ಟವರು. ಅದೇ ರೀತಿ ಮಹಿಳಾ ಮತ್ತು ಮಕ್ಕಳ ಉಪಸಮಿತಿ ವತಿಯಿಂದ ಕರೆ ಕೊಟ್ಟಾಗ ಮಹಿಳೆಯರು ಮತ್ತು 14 ವರ್ಷದ ಒಳಪಟ್ಟಂಥ ಮಕ್ಕಳುಗಳು 75 ಜನ ಮಕ್ಕಳು, 65 ಜನ ಮಹಿಳೆಯರು, ಹೆಚ್ಚು ಕಡಿಮೆ 250 ಪೇಂಟಿಂಗ್ಸ್ಗಳು ಮತ್ತು ಅವ್ರು ಮಾಡಿರುವ ಕ್ರಾಫ್ಟ್ಸ್ಗಳು ತಂದು ಇಲ್ಲಿ ಇಟ್ಟವ್ರೆ. ನಾವು ಕೇವಲ ಇಲ್ಲಿ ಬಂದು ಮಾತಾಡ್ಕೊಂಡು ಹೋಗೋದಲ್ಲ, ಇದನ್ನು ನೋಡಿ ಪೇಂಟಿಂಗ್ಸ್ ಯಾವಾಗಲೂ ನೋಡೋಕ್ಕೂ ಚೆನ್ನಾಗಿರ್ತದೆ. ಒಂದೊಂದು ಪೇಂಟಿಂಗಲ್ಲೂ ಒಂದೊಂದು ಅರ್ಥ ಇರ್ತದೆ. ನಾವು ಗಂಭೀರವಾಗಿ ನಿಂತ್ಕೊಂಡು ಆ ಪೇಂಟಿಂಗ್ಸ್ ನೋಡಿದಾಗ ನಮ್ಗೆ ಅರ್ಥ ಆಗ್ತದೆ ಈ ಪೇಂಟಿಂಗ್ಸು ಯಾವ ಉದ್ದೇಶದಿಂದ, ಆರ್ಟಿಸ್ಟ್ ಮೈಂಡಲ್ಲಿ ಏನಿತ್ತು ಅಂತ ಹೇಳಿ. ಈಗಾಗಲೇ ಒಳಗೆ ನೋಡಿರ್ಬೋದು, ಒಂದು ಕೈಯಲ್ಲಿ ಒಂದು ಹೊಟ್ಟೆಲಿರೋ ಮಗುಗೆ ಆಚೆ ಕೈಯಿಂದ ಬೆರಳಲ್ಲಿ ದಾಗಗಳನ್ನು ಹಾಕಿ ಎಳೆದಾಡ್ತಾರೆ. ಅಂದರೆ ಅದರ ಅರ್ಥ ಹೆಚ್ಚು ಕಡಿಮೆ ನಮ್ಗೆ ಪೇಂಟಿಂಗ್ ಅಂತ ಕಾಣಿಸ್ತಾ ಇದೆ. ಈಗಿನ ಕಾಲದಲ್ಲಿ ನಾವು ಹೊಟ್ಟೆಯಲ್ಲಿರುವ ಮಗುಗೂ ನಾವು ಆಪರೇಟ್ ಮಾಡಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದೀವಿ ಅನ್ನೋದು ರೀತಿಯಲ್ಲಿ ತೋರಿಸಿರೋದು. ಆ ರೀತಿ ಬಂದಿದೆ. ಇದಕ್ಕೆ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಸಮಯ ಕೊಟ್ಟು ತಮ್ಮ ಅಮೂಲ್ಯವಾದ ಸಮಯ ಬಿಡು ಮಾಡಿಕೊಂಡು ನಮ್ಮ MLC ಸಾಹೇಬರು ಬಂದು ಉದ್ಘಾಟನೆ ಮಾಡಿದ್ರೆ, ಇದರ ಜೊತೆಯಲ್ಲಿ ನಮ್ಮ ಶಕೀಬುರ್ ರಹಮಾನ್ ಸಾಹೇಬರು ನಮ್ಮ ಜೊತೆ ಮೀಟಿಂಗ್ ಕೂತಿದ್ರು. ಅವರು ಕೂಡ ನಾನು ಕರೆದ ತಕ್ಷಣ ಬನ್ನಿ ಸರ್, ಇಂಥ ಒಳ್ಳೆ ಕಾರ್ಯಕ್ರಮ ಇದೆ ಅಂದ ತಕ್ಷಣ ಇಷ್ಟು ಒಳ್ಳೆ ಕಾರ್ಯಕ್ರಮನ ನಡೀರಿ ಅಂತ ಹೇಳಿ, ಏನು ಸಂಕೋಚ ಪಡೆದೆ ಮೊದಲು ಕರೆದಿಲ್ವಲ್ಲ ಹಾಗೆ ಅಂತ ಏನು ಹೇಳಿದೆ, ಒಳ್ಳೆ ಕಾರ್ಯಕ್ರಮ ನಡಿ ನಾನು ಬರ್ತೀನಿ ಅಂತ ಹೇಳಿ ಜೊತೆಲಿ ಬಂದು ಅತಿ ಸಂತೋಷದಿಂದ ಉದ್ಘಾಟನೆ ಮಾಡೋರೆ. ಇವರು ಇಬ್ಬರು ಗಣ್ಯ ವ್ಯಕ್ತಿಗಳಿಗೂ ನಾನು ನನ್ನ ಹೃದಯಪೂರ್ವವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ನಿಮಗೆಲ್ಲ ತಿಳಿದ ಹಾಗೆ ಮೈಸೂರು ಒಂದು ವಿಶ್ವವಿಖ್ಯಾತ ನಗರ. ಮೈಸೂರು ಅರಮನೆ ಅಷ್ಟೇ ಪ್ರಖ್ಯಾತವಾಗಿ ವಿಶ್ವದಲ್ಲೇ ಹೆಸರುವಾಸಿಗಳಿಸಿರ್ತಕ್ಕಂಥ ಒಂದು ಈ ನಗರದಲ್ಲಿ ನಾವೆಲ್ಲ ಹುಟ್ಟಿ ನೆಲೆಸಿರ್ತಕ್ಕಂಥ ನಾವೆಲ್ಲ ಕೂಡ ಪುಣ್ಯವಂತರು. ಮೈಸೂರು ಅಂದ ಕೂಡಲೇ ನೀವು ಬೇರೆ ರಾಜ್ಯಕ್ಕೆ ಹೋದರೆ ನಮ್ಮನ್ನು ವಿಶೇಷವಾಗಿ ಮಾಡ್ತಾರೆ. ಹಾಗೆ ನೀವು ಬೇರೆ ದೇಶಗಳಿಗೆ ಹೋದಾಗ ಮೈಸೂರು ಅಂದ ಕೂಡಲೇ ನಮಗೆ ಸ್ಪೆಷಲ್ ಅಟೆನ್ಷನ್ ಕೊಟ್ಟು ಮಾತಾಡ್ತಾರೆ. ನಾವು ಮೈಸೂರಿನವರೆಲ್ಲರೂ ಪ್ಯಾಲೇಸ್ ಅಂತ ಹೀಗಂತಾರೆ. ಹಾಗೆ ಅಂಥ ಊರಿನಲ್ಲಿ ನಾವು
ಜನಿಸಿರ್ತಕ್ಕಂಥದ್ದು ಇರ್ತಕ್ಕಂಥದ್ದು ಕೂಡ ನಮ್ಮ ಸೌಭಾಗ್ಯ ಅಂತ ತಿಳ್ಕೊಳ್ಳೋಣ. ಅದೇ ರೀತಿ ಮೈಸೂರು ವಸ್ತು ಪ್ರದರ್ಶನ ಮಹಾರಾಜ ಕಾಲದಿಂದ ನೋಡ್ಕೊಂಡು ಬಂದಿದೆ. ಈ ಒಂದು ವಸ್ತು ಪ್ರದರ್ಶನದಲ್ಲಿ ನಮ್ಮ ಕಲೆ ಮತ್ತು ಕರಕುಶಲತೆ ಜೊತೆಗೆ ಈ ನಮ್ಮ ನಾಗರಿಕ ಸಂಸ್ಥೆಯಲ್ಲಿ ಯಾರ್ಯಾರು ಕರಕುಶಲ ಅಂತ ಹೇಳಿದ್ರೆ ಇವತ್ತೆಲ್ಲ ದೊಡ್ಡ ದೊಡ್ಡ ವಿಷಯಗಳು ಬಂದ್ಬಿಟ್ಟಿದ್ದಾವೆ. ಹಿಂದಿನ ನಾವು ನಾಗರಿಕತೆಯನ್ನು ನೋಡಿದಾಗ ಮನುಷ್ಯ ಹುಟ್ಟಿದಾಗ ನಾಗರಿಕತೆಗಿಂತ ಮುಂಚೆ ಅವನ ಜೀವನಕ್ಕೋಸ್ಕರ ಕೆಲವು ಇದು ಮಾಡಬೇಕಾಗಿತ್ತು. ಉದಾಹರಣೆಗೆ ಮಣ್ಣಿನ ಮಡಕೆ. ನೀವು ಇವತ್ತೆಲ್ಲ ಸ್ಟೀಲ್ ಪಾತ್ರೆ ನೋಡ್ತೀರಿ, ನೋಡ್ತೀರಿ, ಎಲ್ಲ ಇವತ್ತು ಪ್ರೆಷರ್ ಕುಕ್ಕರ್ ನೋಡ್ತೀವಿ. ಅವತ್ತಿನ ದಿವಸ ನಾವು ಬದುಕಬೇಕಾದ್ರೆ ಮಣ್ಣಿನ ಮಡಕೆನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಕೂಡ ವಿಜ್ಞಾನ ಸೃಷ್ಟಿ ಮಾಡಿದ್ದು. ಆ ಮಣ್ಣಿನ ಮಡಕೆಯೂ ಕೂಡ ಒಂದು ಕಲೆ. ಅದರಲ್ಲಿ ತಯಾರು ಮಾಡಿ ನಾವು ಊಟ ತಿನ್ನೋದು, ನೀರನ್ನ ಶೇಖರಣೆ ಮಾಡ್ತಕ್ಕಂಥದ್ದು ಎಲ್ಲ ನಾವು ಒಂದು 100 ವರ್ಷದಿಂದ 70-80 ವರ್ಷದವರೆಗೆಲ್ಲ ಗೊತ್ತು. ಈಗಿನ ಮಕ್ಕಳಿಗೆ ಅದು ಗೊತ್ತಿಲ್ಲ. ಮಡಿಕೆಯಲ್ಲಿ ಮೊಸರಿಟ್ಟರೆ ಭಾಳ ಚೆನ್ನಾಗಿರೋದು, ರುಚಿಯಾಗಿರ್ತಕ್ಕಂಥದ್ದು. ಇವತ್ತು ಎಲ್ಲೇ ಇಟ್ಟಿರಿ ಆ ಒಂದು ಕುಡಿಕೆ ಅಂತ ಹೇಳ್ತಿದ್ವಿ. ಕುಡಿಕೆನಲ್ಲಿ ಮೊಸರಿಟ್ಟರೆ ಆ ನೀರಿನ ಅಂಶ ಎಲ್ಲ ಹೀರ್ಕೊಂಡಿದ್ರೆ ಗಟ್ಟಿಯಾದ ಮೊಸರು ಸಿಕ್ಕಿರೋದು. ಹಾಗೆ ಅದು ಹಿಂದಿನ ಪ್ರಾಚೀನ ಕಾಲದ ಹಳೆ ಕಾಲದ. ಈಗ ನಮ್ಮ ವಿಜ್ಞಾನ ಬಂದಾಗೆ, ವಿದ್ಯಾವಂತರು ಜಾಸ್ತಿ ಆದಾಗೆ ಮತ್ತು ಈ ಲಲಿತಕಲೆ ಮತ್ತು ಕರಕುಶಲ ಇದನ್ನೆಲ್ಲ ಕೈನಲ್ಲಿ ಮಾಡ್ತಕ್ಕಂಥದ್ದು. ಇದು ಯಾರೂ ಮಿಷಿನ್ಗಳು ಉಪಯೋಗಿಸೋದಿಲ್ಲ. ಅವರ ಕಲಾ ಮತ್ತು ಅವರಲ್ಲಿ ಇರ್ತಕ್ಕಂಥ ಪರಿಣತಿ, ಅದಕ್ಕೆ ಇದೊಂದು ತಪಸ್ಸು ಅಂತ ಹೇಳ್ತಾರೆ. ಅಷ್ಟು ಸುಲಭವಾಗಿ ನಾವು ಒಬ್ಬ ವ್ಯಕ್ತಿ ಚಿತ್ರ ಬರೆಯಲಿಕ್ಕೆ ಆಗೋದಿಲ್ಲ. ಯಾವುದೇ ಒಂದು ಕಲೆ ಬರೀಬೇಕಾದ್ರೆ ಅವ್ರು ಬಹಳ ಪರಿಶ್ರಮ ಇರ್ತದೆ. ಆ ಪರಿಶ್ರಮದಿಂದ ಆ ಕಲೆನ ಅವರು ಬೇರೆ ಆಸೆ ಇಲ್ಲದೆ ತನ್ನ ಮನಸ್ಸಲ್ಲಿರ್ತಕ್ಕಂಥ ಭಾವನೆಯನ್ನು ವ್ಯಕ್ತಪಡ್ತಕ್ಕಂಥದ್ದು, ಬೇರೆಯವ್ರನ್ನ ನೋಡಿದ ತಕ್ಷಣ ಬರೀತಕ್ಕಂಥ ಕಲೆ ಇದೆಯಲ್ಲ, ಅದು ಭಾಳ ದೊಡ್ಡ ಕಲೆ. ಅಂಥದಕ್ಕೆ ಪ್ರೋತ್ಸಾಹ ಮಾಡ್ತಿರ್ತಕ್ಕಂಥದ್ದು ನಮ್ಮ ಅಯ್ಯಬ್ ಖಾನ್ಜಿಯವರು ಹೇಳ್ತಾ ಇದ್ದಾರೆ. ನಾವು ನೋಡ್ತಾ ಇದ್ವಿ ಪ್ರತಿಶತ. ಆದರೆ ಇವತ್ತು ಪ್ರತಿಯೊಂದು ಕಾರ್ಯಕ್ರಮ ಕೂಡ ಭಾಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಅವರ ಅಧ್ಯಕ್ಷರಾದ್ಮೇಲೆ ವಿಶೇಷವಾಗಿ ಈಗಾಗಲೇ 3 ಕಾರ್ಯಕ್ರಮ ಮಾಡಿದ್ರು. ಮಕ್ಕಳಿಗೆ ತಿಂಡಿ ತಿನಿಸುಗಳನ್ನ ಅವ್ರು ಎಷ್ಟು ಬೇಕಾದ್ರೂ ತಗೊಳ್ಳಿ ಅಂತೇಳಿ ಸಾವಿರಾರು ಮಕ್ಕಳಿಗೆ ಕೊಟ್ಟರು ಅಂತ ಹೇಳಿದ್ರು. ಅದೇ ರೀತಿ ಈ ನಮ್ಮ ಇನ್ನೊಂದು ಹೇಳಿದ್ರು ಮಹಿಳಾ ಮತ್ತು ಕಲ್ಯಾಣ ಮಕ್ಕಳಿಲ್ಲ. ಹೇಗೆ ಇವರು ಕೂಡ ಅಷ್ಟೇ ದಲಿತಗಳ ಮತ್ತು ಕರಕುಶಲ ಉಪಸಮಿತಿ ಒಂದು ಸಣ್ಣದಾಗಿ ಎಲ್ಲ ಒಂದು ಎಕ್ಸಿಬಿಟ್ ಮಾಡಿ ಬೆಳೆಸ್ಬಿಡ್ತಿದ್ರು. ಭಾಳ ವಿಶೇಷವಾಗಿ ಯಾಕೆ ಹೀಗೆ ಮಾಡೋದ್ರಿಂದ ಏನಾಗ್ತದೆ, ಆ ಕಲಾಕಾರರು ಸ್ಫೂರ್ತಿ ಕೊಟ್ಟಕ್ಕಾಗ್ತದೆ. ಆ ಕಲಾಕಾರರು ಎಷ್ಟು ಶ್ರಮ ಕೊಟ್ಟಿದ್ದಾರೆ ಅಂತ ನಾವು ನೋಡಿ ಅವ್ರಿಗೆ ಅಭಿನಂದಿಸಬೇಕಾಗ್ತದೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.